ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ಅನ್ಕೊತೀನಿ. ಇದು ನಂದು ಶನಿವಾರದ ವ್ಲಾಗ್ ನೋಡ್ರಿ. ಬೆಳಿಗ್ಗೆನ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಂಥದ್ದು. ಏನಂತ ಹೇಳಿದ್ರೆ ಎಲ್ಲ ಫ್ರೆಶ್ ಆಗಿದ್ವಿ. ಆದರೆ ಇನ್ನು ಬೆಳಿಗ್ಗೆ ಎದ್ದು ನೀರು ಚಹಾ ಕುಡಿಯೋದು ರೂಟೀನ್ ಅದನ್ನು ಇನ್ನೂ ಮುಗಿಸ್ಕೊಂಡಿರಲಿಲ್ಲ. ಹಾಗೆ ಎಲ್ಲ ಫ್ರೆಶ್ ಆಗಿ ಒಂದು ಸ್ವಲ್ಪ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಸ್ಟಾರ್ಟ್ ಮಾಡ್ಕೊಂಡಂಥದ್ರಿ. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತೀನಿ. ಹಂಗೆ ನನ್ನ ವಿಡಿಯೋ ಪೂರ್ತಿ ನೋಡ್ರಿ. ಅದು ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಈಗ ಯಾಕೋ ಭಾಳ ಅಂದ್ರೆ ಭಾಳ ಗಾಳಿನೂ ಬಿಡಾತೈತ್ರಿ. ಆಮೇಲೆ ಥಂಡಿನೂ ನಡಕ್ಕೆ ಒಂದಷ್ಟು ದಿವಸ ಕಡಿಮೆ ಆದಂಗೆ ಆಗಿತ್ತು. ಮತ್ತೀಗ ಸ್ವಲ್ಪ ಜಾಸ್ತಿ ಆಗೈತೆ ನೋಡ್ರಿ. ಹಂಗೆ ನೋಡಿದರೆ ಈಗ ಕಡಿಮೆ ಆಗಬೇಕಾಗಿತ್ತು. ಏನೋ ಒಂದು ಸ್ವಲ್ಪ ಗಾಳಿ ಆಮೇಲೆ ಥಂಡಿ ಮತ್ತೊಂದು ಸ್ವಲ್ಪ ಜಾಸ್ತಿ ಆಗೈತೆ ಅಂಥೇಳಿ ಅನ್ಸಾಕತ್ತಿತ್ತು. ಗಾಳಿನೂ ಬಿಟ್ಟಿತ್ತು ರೀ. ಹಂಗೆ ಸ್ವಲ್ಪ ಹೊರಗೆ ನೋಡಿದ್ದೆ, ಭಾಳ ಬಿಸಾತಿತ್ತಲ್ಲ, ಹಂಗೆ ಅದನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ರೀ ಅಷ್ಟೇ. ಆಮೇಲೆ ನೋಡಿರಿ, ಇನ್ನು ನಮ್ದು ಬೆಳಿಗ್ಗೆ ಎದ್ದು ಕೂಡಲೇ ಅಂತಂದ್ರೆ ನೀರು ಕುಡಿಯೋ ರೂಢಿ ರೀ. ಎಲ್ಲರಿಗೂ ರೂಢಿ ಇಟ್ಟನಿ. ಸೃಜನೂ ಕುಡಿತಾನೆ, ನಾನು ಕುಡಿತೀನಿ, ಮನೆಯವರು ಕುಡಿತಾರೆ. ಆಮೇಲೆ ಗುಬ್ಬಿಗೂ ರೂಢ ಮಾಡತ್ತೀವಿ. ಆಕಿ ಹೆಂಗಂತಂದ್ರೆ ಬೆಳಿಗ್ಗೆ ಎಲ್ಲರೂ ಹೇಳೋದಂತಂದ್ರಂತೂ ಒಬ್ಬರಿದ್ರೆ ಸಾಕು, ಎಲ್ಲರೂ ಎದ್ಬಿಡ್ತೀವಿ. ಅದ್ರಾಗ ಇವು ಹಂಗೆ ಸೃಜನಂದಂತೂ ಮಾತು ನಾನ್ ಸ್ಟಾಪ್ ಇರ್ತೈತೆ ರೀ. ಒಂದು ಏನಾರ ನಾವು ಹಾಗೆಲ್ಲ ಕುಂತು ಚಹಾ ನೀರು ಏನೋ ಕುಡಿಯಾಕತ್ತೇವೆ ಅಂತಂದ್ರೆ ಹಂಗೆ ಏನೇನೋ ಹೇಳ್ತಿರ್ತಾನೆ. ಹಂಗೆ ಒಂದು ಮಾತುಕತೆ ಅಂತೂ ಶುರುವಾಗಿತ್ತು ನೋಡ್ರಿ. ಈ ರೀತಿಯಾಗಿ ನಮ್ಮ ಒಂದು ದಿನ ಶುರುವಾಗಿತ್ತು ಅಂತಲೇ ಹೇಳ್ಬೋದು. ಹಂಗೆ ಬೆಳಿಗ್ಗೆ ಏನಂತ ಹೇಳಿದ್ರೆ ಚಹಾ ಒಳಗೆ ಒಂದು ಸ್ವಲ್ಪ ಬಿಸ್ಕಿಟು ಇಲ್ಲಾಂದ್ರೆ ಟೋಸ್ಟು ಇರ್ತಾವ್ರಿ. ಅವನ್ನ ತಿಂದು ಚಹಾ ಕುಡಿದು ಆಮೇಲೆ ನಮ್ಮ ಕೆಲಸ ಎಲ್ಲನೂ ಶುರು ಮಾಡ್ಕೊಳ್ಳುವಂಥದ್ದು ರೀ. ಹಂಗೆ ಟೋಸ್ಟೆಲ್ಲ ಸೃಜನಗಂತೂ ಬೇಕು ರೀ, ಅವಂಗೆ ಬೇಕು. ಆದರೂ ಬೇಡ, ನೀನು ರೊಟ್ಟಿಲ್ಲ ತಿಂದು ಹೋಗುವಂತಿ ಬೇಡ ಅಂಥೇಳಿ ಬಿಡಿಸಿರ್ತೀವಿ. ಆಲ್ಮೋಸ್ಟ್ ಅವ್ಗೆ ಏನಂತ ಹೇಳಿದ್ರೆ 2 ತಿನ್ನಕತ್ತಿದ್ದ ಅಂತಂದ್ರೆ 1 ತಿನ್ನು ಅಂಥೇಳಿ ಆದ್ರೂ ಬಿಡಿಸಿ ಅವಂಗೆ ನಾಷ್ಟ ಎಲ್ಲ ರೊಟ್ಟಿ ಇಲ್ಲಾಂದ್ರೆ ನಾವೊಂದೇನು ನಾಷ್ಟ ಇರ್ತೈತೆ ಅದನ್ನು ತಿನ್ನಿಸಿ ಸ್ಕೂಲಿಗೆ ಕಳಿಸುವಂಥದ್ದು ರೀ. ಈಗ ಒಂದೊಂದು ಟೈಮ್ ಕೇಳ್ತಾನೆ, ಹಾಗೆಲ್ಲ ನಾವು ಬೇಡ, 1 ತಿನ್ನು, ಆಮೇಲೆ ನಿಂಗೆ ಮತ್ತೆ ಹೊಟ್ಟೆ ಹಸಿವು ಆಗೋದಿಲ್ಲ, ನೀನು ನಾಷ್ಟ ಮಾಡೋಂಗಿಲ್ಲ ಅಂತೆಲ್ಲ ಹೇಳಿದ್ವಿ ಅಂತಂದರೆ ಕೇಳ್ತಾನೆ. ಒಂದೊಂದು ಟೈಮ್ ಕೇಳೋಂಗಿಲ್ಲ. ಹಂಗೇನಾದರೂ ಅವ್ನ್ದು ಭಾಳ ಫೋರ್ಸ್ ಮಾಡುವಾಗ ಅವ್ನಿಗೆ ತಿನ್ನಬೇಕಂತೇಳಿ ಭಾಳ ಆಸೆ ಆಗೈತಿ ಅಂಥೇಳಿ ಅನ್ನಿಸ್ದಾಗ ಸುಮ್ಮನಾಗ್ಬಿಡ್ತೀವಿ ರೀ. ಹಂಗೆ ಇಲ್ಲಿ ನೋಡಿರಿ, ಏನಂತ ಹೇಳಿದ್ರೆ ಫ್ರಿಜ್ಜ್ ನನಗಂತೂ ಭಾಳ ದಿನದಿಂದನೂ ಅದ್ರದ್ದು ಯಾವಾಗ ಅದನ್ನು ಕ್ಲೀನ್ ಮಾಡ್ಕೊತನೋ ಅಂಥೇಳಿ ಅನ್ಸಾಕತ್ತಿತ್ತು. ಕ್ಲೀನ್ ಮಾಡ್ಕೋಬೇಕು ಅನ್ನೋದು ಬರೀ ಮನೆ ಕೆಲಸ ಅದು ಇದು ಬರೀ ಹೀಗಾಗಿ ಅದನ್ನು ಕ್ಲೀನ್ ಮಾಡಬೇಕು ಅನ್ಕೊತ ಆಗತ್ತಿದ್ದೇ ಇಲ್ಲ. ಸುಜನಿಗೆ ಸ್ಯಾಟರ್ಡೇ ಇತ್ತಲ್ಲ ರೀ, ಆವಾಗ ಸುಜ್ಜು ಒಂದು ಸ್ವಲ್ಪ ಕ್ಲೀನ್ ಮಾಡ್ತೇನೆ ಅಂಥೇಳಿ ಅಂದೆ. ಹ್ಞೂ ಅಂಥೇಳಿ ಆಮೇಲೆ ಪಟ್ಟಂತೇನು ಹ್ಞೂ ಅನ್ನೋದಿಲ್ಲ ರೀ ಅವ. ಕೊಡ್ಕೊ ಮತ್ತೆ ಸೂಪರಾ ಹಾಂ ಸೂಪರಾ ಹಾಂ. ಮತ್ತೆ ಕಡ್ಕೊ ಮತ್ತೆ ಕಡ್ಕೊ ಹಾಂ. ಕೊಡ್ಕೊರೋ. ಕೊಡ್ಕೊ
ತಿನ್ನ. ಹಂಗೆ ಏನಂತ ಹೇಳಿದ್ರೆ ನಾನು ಇವತ್ತು ರೊಟ್ಟಿನ ಮಾಡಿದ್ದೆ ರೀ ನಾಷ್ಟಕ್ಕೆ. ಅದನ್ನೇನು ನಾನು ವಿಡಿಯೋ ಎಲ್ಲ ನಿಮ್ಗೆ ತೋರ್ಸಕ್ಕೆ ಹೋಗಲಿಲ್ಲ. ಹಂಗೆ ಫಸ್ಟ ರೊಟ್ಟಿ ಎಲ್ಲ ಮಾಡಿದೆ ಆತಲ್ರಿ, ಬಿಸಿವ ಇದ್ವು. ಹಾಗಾಗಿ ನಾನು ಅಲ್ಲೆಲ್ಲ ಹಿಟ್ಟು ಬಿದ್ದೈತಿ, ಏನೂ ಅದನ್ನು ತೆಗಿಯಕ್ಕೆ ಹೋಗಲಿಲ್ಲ. ಫಸ್ಟಿಗೆ ಬಿಸಿ ರೊಟ್ಟಿ ಇತ್ತಲ್ಲ, ಅದಕ್ಕೆ ಇವತ್ತು ಯಾಕೋ ಒಂದು ಸ್ವಲ್ಪ ಬೆಲ್ಲ ಆಮೇಲೆ ತುಪ್ಪ ಹಚ್ಚಿ ತಿನ್ಬೇಕು ಅನ್ನಿಸ್ತು ರೀ. ಹಾಗಾಗಿ ಇಲ್ಲಿ ನಾನು ಬೆಲ್ಲ ತುಪ್ಪ ಹಚ್ಚಿ ತಿನ್ನಕತ್ತಂತದ್ದು ನೋಡ್ರಿ. ಇಲ್ಲೇ ಬಾ ಈ ಕಡೆ ಬಾ ಗುಬ್ಬಿ. ಗುಬ್ಬಿ ಏನು ಮಾಡತ್ತದ? ಟಾಟಾ ಮಾಡೋದಕ್ಕೆ ಟಾಟಾ. ಅಯ್ಯೋ ಭಾಳ ಅದಾವ ನೋಡ್ದು, ಭಾಳ ಅದಾವ. ಅಯ್ಯಯ್ಯೋ ಹೊಡಿ. ಹಾ ಹೊಡಿ ಹೊಡಿ. ಗುಬ್ಬಿ ಬಾಬಾ ಅಂತೇಳಿ, ಬಾಬಾ ಅಂತ ಹೇಳ್ತೀನಿ, ಹೊಡಿತೀಯೋ? ಹಾಂ, ಏನು ಮಾಡ್ತೀಯ? ಓಯ್ ಹೊಡಿತೀಯೋ? ಬಾಬಾ ಅಂತ ಹೇಳ್ತೀಯೋ? ಓಯ್ ಗುಬ್ಬಿ ಹೊಡಿತೀನ, ಏನು ಬಾ ಅಂತ ಹೇಳ್ತೀಯ ಅಕ್ಕ? ಬಾಬಾ ಬಾಬಾ ಕರಿ, ಬಾಬಾ ಬಾಬಾ ಅಂತೇಳಿ ಹೇಳು. ಬಾಬಾ ಬಾಬಾ. ಗುಬ್ಬಿ ಬಾಬಾ ಹೇಳೋದಿಲ್ಲ? ಬಾಬಾ ಬಾಬಾ. ಓಯ್ ಗುಬ್ಬಕ್ಕ ಬಾಬಾ ಬಾಬಾ. ಓಯ್ ಕುಂತಿಲ್ ಬಾ. ಹೊರಗೆ ಅಲ್ಲೆಲ್ಲ ದನ ಬಂದಿದ್ವಿ ರೀ. ಹಂಗೆ ಮಧ್ಯಾಹ್ನ ಟೈಮಂದು, ಮಧ್ಯಾಹ್ನ ನಂತರ 4 ಗಂಟೆ ಸುಮಾರು ಹಿಂಗೆಲ್ಲ ಗುಬ್ಬಿ ಅಂತೂ ಹೋಗಿ ಅಲ್ಲೇ ಗೇಟ್ ಹತ್ರನ ನಿಲ್ತಾಳೆ. ಕದ ತೆಗಿಯೋದು ಒಂದು ತಡ ಅಲ್ಲೇ ನಿಲ್ತಾಳೆ. ಅದ್ರಾಗ ಅವು ಬಂದವು. ಹಂಗೆ ಅವು ನೋಡ್ಕೊಂತ ಆಕಿನೂ ನಿಂತಿದ್ಲು ನೋಡ್ರಿ, ಆ ರೀತಿ ನಿಂತಿದ್ಲು. ಅದೇ ಇವತ್ತು ಸೃಜನಂತೂ ನನಗಂತೂ ಯಾವಾಗ ಅದನ್ನು ಕ್ಲೀನ್ ಮಾಡ್ಕೊತೇನೋ ಅಂಥೇಳಿ ಅನ್ಸಿತ್ತು ರೀ. ಅದಕ್ಕಂತನ ನಾನು ಮಾಡಿದ್ರೆ ಆತಂತನ ನಾನು ನಿನ್ನೆ ವಿಡಿಯೋದಾಗ ನೀವು ನೋಡಿರ್ಬೇಕು. ನಾನು ಆಫ್ ಮಾಡಿಟ್ಟಿದ್ದೆ ಫ್ರಿಜ್ಜೆಲ್ಲ, ನೀರೆಲ್ಲ ಬಂದಿತ್ತು. ಆ ನೀರೆಲ್ಲನೂ ತೆಗೆದು ಇವತ್ತು ಕ್ಲೀನ್ ಮಾಡ್ಕೋಬೇಕಾ ಅಂಥೇಳಿ ಅಂದ್ಕೊಂಡಂಥದ್ದು. ಸ್ಯಾಟರ್ಡೇ ಇತ್ತಲ್ರಿ, ಹೆಂಗೋ ಅವನು ಮಾಡು ಹೇಳು ಹಂಗೆ ಹೇಳಿದ್ರಾತಂತ ಹೇಳಿದ್ದೆ ರೀ. ಮಾಡ್ತೀಯ ಸುಜ್ಜು ಅಂಥೇಳಿ ಹ್ಞೂ ಅಂಥೇಳಿ ಯಾಕೋ ಎಲ್ಲನೂ ಕ್ಲೀನ್ ಮಾಡಿಕೊಟ್ಟ ನೋಡ್ರಿ. ಎಲ್ಲನೂ ಪೂರ್ತಿ ಅವನ್ನ ಕ್ಲೀನ್ ಮಾಡಿದ. ಅದು ಏನು ಫ್ರಿಜ್ ಪೂರ ಒಳಗೆಲ್ಲ ಒಂದು ಅರ್ಬಿ ತೊಗೊಂಡು ಎಲ್ಲ ಒರೆಸೋದಾಗಲಿ, ಆಮೇಲೆ ಅದ್ರಾಗಿಂದೆಲ್ಲನೂ ಅವನ್ನೆಲ್ಲನೂ ತೊಳೆದು ಆಮೇಲೆ ತಾನೇ ಜೋಡಿಸಿ ಇಟ್ಟ ನೋಡ್ರಿ. ಅದನ್ನು ಪೂರ್ತಿ ನನ್ನ ಫ್ರಿಜ್ ನಾನೇ ಎಲ್ಲನೂ ಅಯ್ಯೋ ಕ್ಲೀನ್ ಮಾಡ್ಕೋಬೇಕಲ್ಲ ಅಂಥೇಳಿ ಅಂದ್ಕೊಂಡಂಥದ್ದು. ಅದ್ರ ಒಂಚೂರು ನಾನು ಮುಟ್ಟಲಿಲ್ಲ. ಎಲ್ಲನೂ ಅವನ್ನ ಕ್ಲೀನ್ ಮಾಡಿ ಅದನ್ನೆಲ್ಲ ಜೋಡಿಸಿ ಕೊಟ್ಟ ನೋಡ್ರಿ. ಆ ರೀತಿಯಾಗಿ ನನಗಂತೂ ಒಂದು ಸ್ವಲ್ಪ ದೊಡ್ಡದು ಹೆಲ್ಪನ ಆದಂಗೆ ಆತಂತ ಹೇಳಿ ಅನ್ನಿಸ್ತು. ಯಾಕಂದ್ರೆ ನನಗೆ ಒಂಥರ ತಲೆ ಮೇಲೆ ಕುಂತಂಗೆ ಆಗಿತ್ತು. ಅಯ್ಯೋ ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೋಬೇಕು ಮತ್ತು ಜೋಡಿಸ್ಕೋಬೇಕು ಅಂಥೇಳಿ. ಈ ರೀತಿ ನಾನು ಅಂದ್ಕೊಳ್ಳೋ ಹೊತ್ನ್ಯಾಗ ಅವೆಲ್ಲನೂ ಅದನ್ನು ತೆಗೆದು ಕ್ಲೀನ್ ಮಾಡಿ ಮತ್ತು ವಾಪಸ್ ಕೊಟ್ಟ ಅಲ್ರಿ, ಒಂಥರ ಆರಾಮ ಅಂಥೇಳಿ ಅನ್ನಿಸ್ತು. ಅದೆಲ್ಲ ನಂದು ಮುಗಿದ ಮೇಲೆ ಇದೇನಂತಂದರೆ ಸಂಜೆ ಮುಂದಿಂದ ನಾನು ಮಾಡ್ಕೊಂಡಂಥದ್ದು ರೀ ವಿಡಿಯೋನ. ಏನಂತ ಹೇಳಿದರೆ ಶನಿವಾರ ಅಲ್ರಿ, ಸಂತಿಗೆ ಹೊಂಟಿದ್ವಿ. ಹಾಗಾಗಿ ರೆಡಿಯಾಗಿ ಸಂತಿಗೆ ಹೊಂಟದ್ದು ನೋಡ್ರಿ. ಕಸ ಎಲ್ಲ ಹೊಡೆದು ದೀಪ ಹಚ್ಚಿ ಒಂದು ಸ್ವಲ್ಪ ಚಹಾ ಕುಡಿದು ಹೋಗುನು ಅಂಥೇಳಿ ಅನ್ನಿಸ್ತು. ಇಲ್ಲ ಅಂತಂದ್ರೆ ಪ್ರತಿ ವಾರ ಹೋಗುವಾಗ ಹಂಗೆ ಹೋಗಿ ಬಂದಾದ್ಮೇಲೆ ಚಹಾ ಕುಡಿಯುವಂಥದ್ದು ರೀ. ಆದರೆ ಇವತ್ತು ಯಾಕೋ ಹೋಗಿ ಊಟ ಎಲ್ಲ ಒಂದು ಸ್ವಲ್ಪ ಲಘು ಆಗಿತ್ತೇನೋ, ಯಾಕೋ ಚಹಾ ಕುಡ್ದು ಹೋಗ್ಬೇಕಂಥೇಳಿ ಅನ್ನಿಸ್ತು ರೀ. ಹಾಗಾಗಿ ಚಹಾ ಎಲ್ಲ ಕುಡಿದು ಹೊಂಟಿದ್ವಿ ನೋಡಿರಿ ಮಾರ್ಕೆಟಿಗೆ. ಹಂಗೆ
ಆಮೇಲೆ ಇಲ್ಲಿ ನೋಡ್ರಿ ಸೃಜನ್ ಅಂತೂ ಕಂಪಲ್ಸರಿ ಕಬ್ಬಿನ ಹಾಲು ಕುಡಿತಾನೆ. ಪ್ರತಿ ವಾರ ಹೋದಾಗೂ ಕಂಪಲ್ಸರಿ ಕಬ್ಬಿನ ಹಾಲು ಬೇಕು. ಕಬ್ಬಿನ ಹಾಲು ಕುಡಿಯತ್ತಿದ್ದ ನೋಡ್ರಿ. ಹಂಗೆ ಮತ್ತು ಅವನ ಜೊತೆಗೆ ನಾವು ಕುಡಿತೇವೆ. ಆ ರೀತಿ ಒಟ್ಟು ಹಂಗೆ ಮಾತ್ರ ಕಬ್ಬಿನ ಹಾಲು ಬೇಕು ಕುಡಿಲಿ ಅಂಥೇಳಿ ಕುಡಿಸುವಂಥದ್ದು. ಹಂಗೆ ಅಲ್ಲಿ ನೋಡಿದ್ರಿ ಟೊಮ್ಯಾಟೊ ಎಲ್ಲ ಒಂದು ಸ್ವಲ್ಪ ಸಸ್ತಾ ಇದ್ದವು. ಬಟ್ ಬಾಕಿದೆಲ್ಲ 80 ರೂಪಾಯಿ kg, 100 ರೂಪಾಯಿ kg ಹಿಂಗೆ ಇತ್ತು ರೀ ಕಾಯಿಪಲ್ಲೆ ಎಲ್ಲ. ಒಂದು ಸ್ವಲ್ಪ ಟೊಮ್ಯಾಟೊ ಒಂದು 15 ರೂಪಾಯಿ kg ಅಂದ್ರೆ 30 ರೂಪಾಯಿಗೆ 2 kg ಎಲ್ಲ ಇತ್ತು ರೀ. ಚಲೋ ಇದ್ವು. ಈ ರೀತಿಯಾಗಿ ನಮ್ಮದು ಮಾರ್ಕೆಟ್ ನಡೆದಿತ್ತು ನೋಡ್ರಿ. ನಾವು ಕಬ್ಬಿನ ಹಾಲೆಲ್ಲನೂ ಕುಡಿದು ಬಂದ್ವಿ ಮಾರ್ಕೆಟಿಂದ.